ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಸ್ಟೇಡಿಯಮಲ್ಲಿದ್ದೀನಿ, ವಾಕಿಂಗ್ ಮಾಡ್ತಾಯಿದ್ದೀನಿ. ದೀಪಕ್ ಅವರು ಹಾಯ್ ದೀಪಕ್ ಅವರು ಸ್ವಿಮ್ಮಿಂಗಿಗೆ ಬಂದಿದ್ದಾರೆ. ತೋರಿಸ್ತೀನಿ ನಿಮಗೂ ಕೂಡ. ಸ್ವಿಮ್ಮಿಂಗ್ ಪೂಲಲ್ಲಿದ್ದಾರೆ ಯುಕ್ತ ಮತ್ತು ದೀಪಕ್ ಅವರು. ಈ ಮರದಲ್ಲಿ ಫುಲ್ಲು ನೇರ್ಲೆಣ್ಣು ಬಿಟ್ಕೊಂಡಿತ್ತು, ಇವಾಗೆಲ್ಲ ಖಾಲಿಯಾಗಿದೆ ಅನ್ಸುತ್ತೆ. ಇವಾಗಿದ್ರೂ ತಿನ್ನೋಕೆ ಬರಲ್ಲ ಸಪ್ಪೆ. ದೀಪಕ್ ಅವರು ಸ್ವಿಮ್ಮಿಂಗ್ ಹೋಗ್ತೀನಿ ಅಂತ ಅಂದರು. ಸೊ ನಾನು ವಾಕಿಂಗ್ ಮುಗಿಸ್ಕೊಂಡು ಹಾಗೆ ಬಂದೆ. ಯುಕ್ತ ಆಟ ಆಡ್ತಿದ್ದಾಳೆ ಇಲ್ಲಿ. ಇವಾಗ ದೀಪಕ್ ಅವರು ಒಳಗಡೆ ಹೋಗಿದ್ದಾರೆ ಸ್ವಿಮ್ಮಿಂಗ್ ಮಾಡೋಕ್ಕೆ. ಅವಕಾಶ. ಓಕೆ 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 ಹಾಗೆ ಯುಕ್ತಳಿಗೆ ಒಂದು ಹೊಸ ಚಪ್ಪಲ್ ತೊಗೋಬೇಕಿತ್ತು ರೆಗ್ಯುಲರ್ ಯೂಸಿಗೆ. ಸೊ ಚಪ್ಪಲ್ ತೊಗೊಳಕ್ಕೆ ಪೇಟೆಗೆ ಬಂದ್ವಿ. ಚಲೋ ಇದ್ದಾರೆ ಓಡಾಡೋಣ ಇದ್ದ ಲೂಸ ಕಟ್ಟಿದ್ದಲೆ. ಹಾಂ, ಪೇಟಲ್ಲಿ ವಿಡಿಯೋ ಮಾಡಿ ತುಂಬ ದಿನ ಆಯಿತು. ಇನ್ನೇನು ಡಿಸ್ಕೌಂಟ್ ಕೂಡ ಸ್ಟಾರ್ಟ್ ಆಗುತ್ತೆ ನಮ್ಮ ಸಿರ್ಸಿಯಲ್ಲಿ. ಜುಲೈ 1ರಿಂದ ಎಲ್ಲ ಬಟ್ಟೆ ಅಂಗಡಿಗಳಲ್ಲೂ ಬಟ್ಟೆ ಮೇಲೆ ಡಿಸ್ಕೌಂಟ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡ್ತಾ ಹೋಗ್ತಾ ಇದ್ವಿ, ಎಲ್ಲ ಡಿಸ್ಕೌಂಟ್ ಬೋರ್ಡ್ ಹಾಕಿದ್ದಾರೆ ಅಂತ. ಹಾಗೆ ಆನ್ ದ ವೇ ಬರುವಾಗ ಮುಂಬೈ ಬೇಲ್ಪುರಿಗೆ ಒಂದು ವಿಸಿಟ್ ಮಾಡಿದ್ದಾಯಿತು. ಇತ್ತ ಅಪರೂಪಕ್ಕೆ ಅಮ್ಮಂಗೆ ಹೆಲ್ಪ್ ಮಾಡಿಕೊಡ್ತಿದ್ದಾಳೆ ಅಲ್ಲದೇ ಬಟ್ಟೆ ಎಲ್ಲ ಮಡಚಿ ಇಡ್ತಾ ಇದ್ದಾಳೆ. ಗೋಜಿ ನೈಟಿ ಅಂತ ಕಲ್ಲಿ ಇಟ್ಕೊಂಡೆ ನಿನ್ನ ಬಟ್ಟೆ ಮೇಲೆಯ ಗೋಜಿ ಒಂದತ್ತು ಮಾತಾಡ್ತಿ ಅಂತ ಕಪ್ಪು ಜಂತ್ರ ಮಾತಾಡ್ತಿಲ್ಲ. ಅಪ್ಪನ ಬಟ್ಟೆ ಮೇಲೆ ಇಟ್ಬಿಟ್ಟಿಯಾ? ಅದಕ್ಕೆ ಹೌದಾ? ಹಾಗೆ ಹಿಂದಿನ ದಿನ ಸಂಜೆ ದೀಪಕ್ ಅವ್ರ ಅಜ್ಜನ ಮನೆಗೆ ಹೋಗಿದ್ವಿ ಡಿನ್ನರ್ಗೆ. ಅತ್ತೆ ಮಾವ ಕೂಡ ಬಂದಿದ್ರಲ್ಲ, ಸೊ ಹೋಗಿದ್ವಿ. ಇಲ್ಲಿ ಅಜ್ಜಿ ಮತ್ತು ದೀಪಕ್ ಅವ್ರ ಅತ್ತೆ ಎಲ್ಲ ಅಡುಗೆ ಪ್ರಿಪೇರ್ ಮಾಡ್ತಿದ್ರು. ಅಜ್ಜಿ ಇಲ್ಲಿ ಅಪ್ಪೆ ಹುಳಿ ಮಾಡ್ತಾ ಇದ್ದಾರೆ. ಅಪ್ಪೆ ಹುಳಿ ಅಂದರೆ ನಮ್ಮ ಹವ್ಯಕರಲ್ಲಿ ಆಲ್ ಟೈಮ್ ಫೇವ್ರೇಟ್ ಎಲ್ರಿಗೂ ಆಲ್ಮೋಸ್ಟು. ಆಮೇಲೆ ಅಪ್ಪೆ ಹಣ್ಣು ಸಿಗುತ್ತೆ. ಅಪ್ಪೆ ಹುಳಿ ಆದರೆ ಮತ್ತು ಸಖತ್ತಾಗಿರುತ್ತೆ. ಟೇಸ್ಟ್ ಎಲ್ಲ ಜೀರಿಗೆ ಪರಿಮಳದೆಲ್ಲ ಸಿಗುತ್ತೆ. ಅಪ್ಪೆ ಹಣ್ಣಿನ ರಸ ತೆಗೆದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಕುದಿಸಿ ಅದನ್ನ ಮಳೆಗಾಲಕ್ಕೆ ಕೂಡ ಇಟ್ಕೋಬೋದು. ಯಾವಾಗ ಬೇಕಾದರೂ ಅಪ್ಪೆ ಹುಳಿ ಮಾಡ್ಬೋದು. ಅಜ್ಜಿ ಕೂಡ ಇದೇ ಥರ ಮಾಡ್ತಿರೋದು ಈಗ. ಹಾಗೆ ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ಬಜ್ಜಿ ಬೋಂಡ ಎಲ್ಲ ಮಾಡ್ತಿದ್ದಾರೆ ಇವರು ದಿವ್ಯತೆ ದೀಪಕ್ ಅವರ ಅತ್ತೆ. ಅನ್ನ, ಸಾಂಬಾರು, ಪಲ್ಯ ಮತ್ತು ಜೋಳದ ರೊಟ್ಟಿ, ರೆಡಿಮೇಡ್ ರೊಟ್ಟಿ ತೊಗೊಬಂದಿದ್ರು. ಅದನ್ನು ಕೂಡ ಬಿಸಿ ಮಾಡಿದ್ದಾಯಿತು. ಹಾಗೆ ಎಲ್ಲರೂ ಕುತ್ಕೊಂಡು ಹರಟೆ ಹೊಡಿತಿದ್ದಾರೆ. ಹಾಗೆ ಹಲಸಿನಕಾಯಿ ಚಿಪ್ಸು ರಿಲೇಟಿವ್ ಒಬ್ಬರಿಗೆ ಪಾರ್ಸಲ್ ಮಾಡೋದಿತ್ತು, ಅದನ್ನು ರೆಡಿ ಮಾಡ್ತಿದ್ದಾರೆ. ಹಾಗೆ ಇವಾಗ ಊಟದ ಸಮಯ, ಊಟ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಎಂತ ತಿಂತಿದ್ಯೆ? ಚಲೋ ಇದ್ದ ಅವಳು? ಓಯ್ ಚಮಚ ಕೊಟ್ಟಿದ್ದೆ ಅಂತಕ್ಕೆ. ಹಾಗೆ ನಂತರ ನಾವು ಕೂಡ ಊಟ ಕುತ್ಕೊಂಡಿದ್ದೀವಿ. ಇವಾಗ
ನೋಡಿ ಎಷ್ಟೊಂದು ವೆರೈಟೀಸ್ ಎಲ್ಲ ಇತ್ತು ಅಂತ. ನೋಡಿದ್ರಲ್ಲ ಇವತ್ತಿನ ಪುಟ್ಟ ಲಾಗ. ನಾನು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ, ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್.